ಈಗ ಆಫ್ ಶೋಲ್ಡರ್ ತೊಗೊಂಡಿದ್ದೀನಿ. ಆಫ್ ಶೋಲ್ಡರ್ ಬಂದುಬಿಟ್ಟು 7 ಬಂದಿದೆ. 7ಅಲ್ಲಿ ಹಾಫ್ ತೊಗೊಂಡಿದ್ದೀನಿ, 3.5 ಪ್ಲಸ್ 5.5 ಇಸ್ ಸ್ಟಿಚ್ಚಿಗೆ ಹಾಫ್ ಇಂಚು ಪ್ಲಸ್ ಈಗೇನು ಮಾಡಿದ್ದೀನಿ ಆರಮ್ ಹೋಲಿಗೆ ಬಸ್ಟ್ ಇದರಲ್ಲಿ ಫಾರ್ಮುಲಾ ತೆಗೆದು ನೋಡಿದ್ರೆ ಬಸ್ಟ್ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ 6 ಪ್ಲಸ್ 1.5 ಸೇರಿಸ್ಕೊಂಡ್ರೆ ನಮಗಿಲ್ಲಿ 4.8 ಸಿಗುತ್ತೆ. ಸೊ ನಾನಿಲ್ಲಿ 4.8ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ವೇಸ್ಟ್ 1/4 ಬಸ್ಟ್ಗೆ ಚೆಸ್ಟ್ ಬಂದುಬಿಟ್ಟು 5 ಬರುತ್ತೆ ಪ್ಲಸ್ 1 ಇಂಚು ಲೂಸಿಗೆ 1 ಇಂಚು ಲೂಸ್ನೆಸ್ಸಿಗೆ ಆಯಿತು. ಆಮೇಲೆ ಇಲ್ಲಿ ವೇಸ್ಟ್ ರೌಂಡ್ ಎಷ್ಟು ಬರ್ತಾ ಇದೆ ಈಗ? ವೇಸ್ಟ್ ರೌಂಡ್ ಬಂದುಬಿಟ್ಟು ವೇಸ್ಟ್ ರೌಂಡು 16 ಬಂದಿದೆ ಫುಲ್ಲು. 16ನಲ್ಲಿ ಬೈ 4 ಮಾಡಿದ್ರೆ 4 ಬರುತ್ತೆ. ಓಕೆನಾ? 4 ಪ್ಲಸ್ ಸ್ಟಿಚಿಂಗ್ ಇದಕ್ಕೊಂದು ಬಿಡಬೇಕು, ಸ್ಟಿಚಿಂಗ್ ಅಲೋವೆನ್ಸು, ಅದಕ್ಕೆ 4.5 ತನಕ ತೊಗೊಂಡಿದ್ದೀನಿ. ಓಕೆ, 5 ತನಕ ತೊಗೊಂಡಿದ್ದೀನಿ. ಇದಕ್ಕೆ ಮಾರ್ಕ್ ಮಾಡಿ ಈಗ ಇದಕ್ಕೆ ಶೇಪನ್ನು ಕೊಡಬೇಕು. ಗೌನ್ ಶೇಪ್ ಅಲ್ವಾ ಟಾಪಿಗೆ, ಈ ಥರ ಶೇಪ್ ಕೊಟ್ಟಾಗ ಇದು ರೆಡಿ ಆಗುತ್ತೆ. ಈಗ ನೆಕ್ಸ್ಟು ನೆಕ್ ಪಾರ್ಟಿಗೆ 1/12 ಬಸ್ಟಲ್ಲಿ ನಾವು ಡಿವೈಡ್ ಮಾಡಿದ್ರೆ ನಮಗೆ 2 ನಮಗೆ 2.2 ಸಿಗುತ್ತೆ. 2 ಆದರೂ ಸಾಕು, ಬಾರ್ಬಿ ನೆಕ್ ಇರೋದ್ರಿಂದ. ಇದಕ್ಕೆ ಬೋಟ್ ನೆಕ್ ಕೊಡ್ತಾ ಇದ್ದೀನಿ. ಬೋಟ್ ನೆಕ್ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಟ್ರೆಂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನೋಡಿ. ನೆಕ್ಸ್ಟು ಇಲ್ಲಿ ಇದಕ್ಕೆ ಆರ್ಮಲ್ ಶೇಪಿಗೆ 1 ಇಂಚಲ್ಲಿ 1/4 ಇಂಚಲ್ಲಿ ಶೇಪ್ ಕೊಡಲಿಕ್ಕೆ, ಫ್ರಂಟ್ ಶೇಪ್ ಕೊಡಲಿಕ್ಕೆ 1 ಇಂಚಿಗೆ ಹಾಕಿದ್ದೀನಿ. ಶೇಪ್ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಮತ್ತು ಇಲ್ಲಿ ಕೂಡ ಒಂದು 2.5ಗೆ ಇಲ್ಲೂ ಕೂಡ ಆಗುತ್ತೆ. ಮತ್ತು ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ನಾವು ಏನೇ ಕರೆಕ್ಷನ್ ಮಾಡೋದಾದರೂ ಪೇಪರ್ ಕಟ್ಟಿಂಗ್ಸಲ್ಲೇ ಮಾಡ್ಕೋಬೇಕು. ಈಗ ಬಾರ್ಬಿಗಾದರೂ ಸ್ಟಿಚ್ ಮಾಡಿದ್ರು ಸರಿ, ಮತ್ತು ದೊಡ್ಡವ್ರಿಗೆ ಸ್ಟಿಚ್ ಮಾಡಿದ್ರೂ ಪರವಾಗಿಲ್ಲ. ಅಂಥವ್ರಿಗೆಲ್ಲ ನಾವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ಆ ಈಸಿ ಆಗೋದ್ರಿಂದ ನಮಗೇನು ತಪ್ಪಾದ್ರೂ ಪೇಪರ್ ಕಟ್ಟಿಂಗಲ್ಲೇ ತಪ್ಪು ಮಾಡಿಕೊಂಡು ಅಲ್ಲೇ ಸರಿಪಡಿಸ್ಕೋಬೋದು. ಕ್ಲಾತಿಗೆ ಕೈ ಹಾಕಿದ್ವಿ ಅಂದರೆ ಕಸ್ಟಮರ್ನ ನಾವು ಸುಧಾರಿಸೋದು ತುಂಬ ಕಷ್ಟ. ಯಾಕಂದರೆ ಕೆಲವೊಂದು ಕಡೆ ಕ್ಲಾತ್ ಸಿಕ್ಕರೂ ಕೆಲವೊಂದು ಕಡೆ ಕ್ಲಾತ್ಗಳು ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಆಮೇಲೆ ಕಸ್ಟಮರ್ಸು ಅವರ ಇಷ್ಟದ ಪ್ರಕಾರ ನಾವು ಸ್ಟಿಚ್ ಮಾಡಿಕೊಟ್ಟಾಗ್ಲೇ ಅಲ್ಲೊಂದು ನಮಗೆ
ಸ್ಲ್ಯಾಟ್ ಉಳಿಯುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಪೇಪರ್ ಕಟ್ಟಿಂಗ್ಗಳಲ್ಲೇ ಕಟ್ ಮಾಡಿಕೊಂಡು ಆಮೇಲೆ ಏನು ತಪ್ಪಿದೆಯೋ ಮತ್ತೆ ಮೆಜರ್ ಮಾಡಿ ಕಟ್ ಮಾಡಿ ಅದು ಕ್ಲಾತ್ ಮೇಲೇ ಇಟ್ಬಿಟ್ಟು ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ನಾವು ಡ್ರೆಸ್ಗಳನ್ನು ತೆಗಿಬೋದು. ಒಂದು ಒಳ್ಳೊಳ್ಳೆ ಡ್ರೆಸ್ಗಳನ್ನು ಬೇಸಿಕ್ ಟ್ರಿಕ್ಸ್ಗಳನ್ನು ಇಟ್ಕೋಬೇಕು. ಅಂದರೆ ಬೇಸಿಕ್ ಮೆಜರ್ಮೆಂಟ್ಸ್ ಎಲ್ಲ ಹಾಕ್ಕೊಂಡು ಬೇರೆ ಬೇರೆ ಟೈಪ್ಸ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ನಾವು ಪೇಪರನ್ನೇ ಜಾಸ್ತಿ ಯೂಸ್ ಮಾಡಬೇಕು. ಓಕೆನಾ? ಈಗ ಸ್ಕರ್ಟ್ ಬಂದುಬಿಟ್ಟು 29 ಇದೆ. 29 + 7 36 ಆ್ಯಂಡ್ ಹಾಫ್ ಪ್ಲಸ್ ಸ್ಟಿಚಿಂಗಿಗೆ ಹಾಫ್ ಬರುತ್ತೆ. 36 ಬರ್ತಾ ಇದೆ. ಸೊ ನಾನಿಲ್ಲಿ ಹಾಕೋತಾ ಇದ್ದೀನಿ. ಥರ್ಟಿ 33 ಓಕೆ. ಈಗ ಫುಲ್ ಲೆಂತ್ ಸ್ಕರ್ಟಿನ ತೊಗೊಂಡಿದ್ದೀನಿ. ಇಲ್ಲಿಂದ ಮತ್ತು 1/4 ವೇಸ್ಟ್ ರೌಂಡನ್ನ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಎಲ್ಲ ಕಡೆನೂ ಈಗ ನಮಗೆ ಕರೆಕ್ಟಾಗಿ 36 ಆ್ಯಂಡ್ ಹಾಫ್ ಬರಬೇಕು. ಈಗ ಇಲ್ಲಿ ತೊಗೊಂಡಿದ್ದೀನಿ 36 ಆ್ಯಂಡ್ ಹಾಫು. ಇಲ್ಲಿ ಸಿಗ್ತಾ ಇಲ್ಲ. ಸೊ ನಾನು ಇಲ್ಲಿ ಪೇಪರ್ನ ಮತ್ತೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ 13 ಪ್ಲಸ್ ಹಾಫು 36. ಓಕೆ. ಸೊ ಇದನ್ನು ಜಾಯಿನ್ ಮಾಡಿ ಮಾಡಿಬಿಟ್ಟು ಇಲ್ಲಿಂದ ಶೇಪನ್ನು ಕೊಡಬೇಕಾಗತ್ತೆ. ಈ ಕಡೆಯಿಂದ ಇದನ್ನು ಈಗ ಕಟ್ ಮಾಡ್ಕೊಂಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ.